ಇನ್ನು ಕೂಡ ಸಾಹೇಬರಿಗೆ ಒಂದು 2-3 ಮನೆಯನ್ನು ಸಿದ್ದರಾಮಯ್ಯ ವಿಧಾನಸಭಾ ಕ್ಷೇತ್ರದ ಪರವಾಗಿ ಹೋಗಿದ್ದೇವೆ ಸರ್. ರಸ್ತೆಗಳು ಭಾಳಷ್ಟು ಹಾಳಾಗಿವೆ. ನಾವು ರಾಜ್ಯ ಸರ್ಕಾರದಿಂದ ಒಂದು 100 ಕೋಟಿ ರೂಪಾಯಿ ತಂದಿದ್ದೀವಿ. ಇಲ್ಲೇನಾಗಿಬಿಟ್ಟಿತ್ತು ಸರ್, ಕಳಪೆ ಕಾಮಗಿರಿನೋ ಅಥವಾ ಹೆಚ್ಚಿನ ಮಳೆಯನ್ನು ಹಾಳಾಗಿತ್ತು ಗೊತ್ತಿಲ್ಲ, ಎಲ್ಲ ರಸ್ತೆಗಳು ಹಾಳಾಗಿದ್ದಾವೆ ಸರ್. ವಿಶೇಷವಾಗಿ ಇದು ನಮ್ಮ ತಮಗೆ ಬರ್ತದೆ ಸರ್, CRF ಅಡಿಯಲ್ಲಿ ಇದೊಂದು ನಮ್ಮ ಚೌರಸ್ದಿಂದ ಪಡುಬಿದ್ರಿ ತೆಗೆದುಕೊಂಡ ರೋಡು ನಮ್ಮ ಕ್ಷೇತ್ರದಲ್ಲಿ ಲೆಕ್ಕಕ್ಕೆ ಪಟ್ಟ ಬರ್ತದೆ ಸರ್. ಅದಕ್ಕೊಂದು 75 ಕೋಟಿ ರೂಪಾಯಿ ಕೊಟ್ಟರೆ ಸರ್ ಅದನ್ನು ಇದಾಗುತ್ತೆ. ಇದೊಂದು ತಾವು ಮಾಡಿಕೊಡ್ಬೇಕಂತ ಮನೆ ಮಾಡ್ತೀವಿ. ಜೊತೆಗೆ ರೈತರೆಲ್ಲ ಈ ಮುತ್ತಣ್ಣ ಎಲ್ಲ ಬಂದಾರ ಸರ್. ಇವರೆಲ್ಲ ನಮ್ಮ ಶಾಸಕರ ಮನೆ ಮುಂದೆ ಸ್ಟ್ರೈಕ್ ಮಾಡ್ಯಾರ. ನಾ ಕೇಳಿದೆ, ಶಾಸಕರ ಕಡೆ ಸ್ಟ್ರೈಕ್ ಮಾಡೋದಕ್ಕಿಂತ ಸಂಸದರ ಮನೆ ಮುಂದೆ ಸ್ಟ್ರೈಕ್ ಮಾಡಿದ್ರೆ ಇಮಿಡಿಯೇಟ್ಲಿ ಸ್ಯಾಂಕ್ಷನ್ ಆಗ್ತಿತ್ತಪ್ಪ. ಅದಕ್ಕೆ ಸಾಹೇಬರು ಬರಾಕತ್ತಾರ, ಅವ್ರ ಜೊತೆಗೆ ಮಾತಾಡೋಣ ಅಂತ ಹೇಳಿದೆ. ವರ್ಧಾ ಬೇಡ್ತಿ ನದಿ ಜೋಡಣೆ ಬಗ್ಗೆ ಬಹಳಷ್ಟು ಹೋರಾಟ ನಡೀತಾ ಇದೆ ಸರ್, ತಮ್ಮ ಗಮನಕ್ಕೂ ಇದೆ. ನಾನು ಹೊಸದಾಗಿ ಶಾಸಕನಾಗಿದ್ದೀನಿ. ತಾವು ಸುಮಾರು 25-30 ವರ್ಷಗಳಿಂದ ತಮ್ಮ ಕ್ಷೇತ್ರದ ವ್ಯಾಪ್ತಿಗೆ ವರ್ಧಾ ಬೇಡ್ತಿ ಬರ್ತೈತಿ. ತಾವು ಇದಕ್ಕೆ ವಿಶೇಷ ಅನುದಾನವನ್ನು ಕೊಡಿಸಿ ಇದೊಂದು ವರ್ಧಾ ಬೇಡ್ತಿ ನದಿಗೆ ಸರ್ ಮಾಡಿದ್ರೆ ಈ ಎಲ್ಲ ಭಾಗಕ್ಕೆ ಕುಡಿಯೋ ನೀರಿನ ಅನುಕೂಲ ಆಗ್ತೈತಿ. ಅದಕ್ಕೆ ತಾವು ಮಾಡಿಸ್ಕೊಡ್ಬೇಕು ಕೇಂದ್ರ ಸರ್ಕಾರಕ್ಕೆ ಅಂತೇಳಿ ಅದೊಂದು ನಾನು ಮನವಿ ಮಾಡಲಿಕ್ಕೆ ಹೇಳ್ತೇನೆ. ಜೊತೆಗೆ ಸರ್ ಬೆಣ್ಣೆಹಳ ಹುಟ್ಟಿದ್ದು ಉಗಮ ಸ್ಥಾನನ ಹೊಸೂರದಲ್ಲಿ ಹುಟ್ಟಿದೆ. ಕೇಂದ್ರಕ್ಕೊಂದು ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ ಸರ್. ಬಟ್ ನಮ್ಮ ರಾಜ್ಯ ಸರ್ಕಾರ 200 ಕೋಟಿ ಕೊಟ್ಟು ಈಗ ವರ್ಕ್ ನಡೀತಾ ಇದೆ ಸರ್. ಅವ್ರು 200 ಕೋಟಿಯಲ್ಲಿ ನವಲ್ಗುಂದ್ ಆ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಭಾಗಕ್ಕೂ ನನಗೆ 10 ಕೋಟಿ ರೂಪಾಯಿ ಅಷ್ಟೇ ಮೀಸಲಿಟ್ಟಿದ್ದಾರೆ ಅದರಲ್ಲಿ. ಯಾಕಂದ್ರೆ ಅತಿ ಹೆಚ್ಚು ಹಾಳಲ್ಲೇ ಆಗ್ತಾ ಐತಿ. ಸುಮಾರು 1,600 ಕೋಟಿ ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಸಲ್ಲಿಸಿದ್ದಾರೆ ಸರ್. ಅಲ್ಲಿ ಕೇಂದ್ರದಿಂದ ಸ್ಯಾಂಕ್ಷನ್ ಮಾಡಿರಿ, ಇಲ್ಲಾಂದ್ರೆ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು 21 ಕಿಲೋಮೀಟರ್ ಬರ್ತದೆ ಸರ್. ಅದರ ಅಭಿವೃದ್ಧಿಗೆ ನೀವು ಸೆಂಟ್ರಲ್ ಇದ್ದಿದ್ದ ಅದೊಂದು ಮಂಜೂರು ಮಾಡ್ಕೊಳ್ಬೇಕಾಗಿ ವಿನಂತಿ ಸರ್. ಇನ್ನೊಂದು ತಮ್ಮಲ್ಲಿ ನಾನು ಕಳಕಳಿ ಮನವಿಯನ್ನು ಹೇಳಿದೆ ಸರ್. ಈಗ PMAದಲ್ಲಿ ಈ ವರ್ಷ ನಮಗೆ 1887 ಮನೆಗಳನ್ನು ಗುರಿ ಕೊಟ್ಟಿದ್ದಾರೆ ಸರ್. ಬರೀ ಫಲಾನುಭವಿಗಳು 139 ಮಂದಿ ಅಷ್ಟೇ ಆಯ್ಕೆ ಆಗ್ಯಾರ. ಯಾಕೆ ಆಯ್ಕೆ ಆಗ್ಯಾರ ಅಂದ್ರೆ ಸರ್, ಅದನ್ನು 1,20,000 ಕೊಡ್ತಾ ಇದ್ದಾರೆ. ಸೊ ಅದು ಜನ ಯಾರು ತಗೊಂತಾ ಇಲ್ಲ. ನೀವು 1887 ಮನೆ ನಮಗೆ ಕೇಂದ್ರ ಸರ್ಕಾರದಿಂದ ಬಂದಿದೆ, ಬಟ್ 1700 ಮನೆ ವಾಪಸ್ ಹೋಗ್ತಾ ಇದೆ, 48 ಮನೆ. ಮತ್ತೆ ಎಷ್ಟು ಕೊಟ್ಟರು ಫೈದೆ ಆಗ್ತಾ ಇಲ್ಲ. ಎಲ್ಲಾನು ಬೆಲೆ ಏರಿಕೆ ಇದಾವೆ. ಸಿಮೆಂಟಿಗೆ 28% GST ಇದೆ, ಕಬ್ಬಣಕ್ಕೆ GST ಇದೆ, ಎಲ್ಲದಕ್ಕೂ GST ಹೆಚ್ಚಾಗೈತಿ. ಬಟ್ ಮನೆಗಳ ಅದು 25 ವರ್ಷದ ಹಿಂದಿಂದ ಮನೆಗಳದ್ದು ಇದೈತಿ. ಅದಕ್ಕೆ ತಾವು ದಯವಿಟ್ಟು ಆ ಮನೆಗಳ ಅಮೌಂಟನ್ನು ತಾವು ಮನಸ್ಸು ಮಾಡಿದ್ರೆ ಅದೇನು 1 ನಿಮಿಷದ ಕೆಲಸ ರೀ. ತಾವು ಮನಸ್ಸು ಮಾಡಿದ್ರೆ ಈ ವಿಧಾನಸಭಾ ಸಲುವಾಗಿ ಪೂರ್ತಿ ದೇಶಕ್ಕೆ ಅನುಕೂಲ ಆಗ್ತೈತಿ. ಒಮ್ಮೆಲೆ ಡಿಸಿಷನ್ ಆದ್ರೆ ಪೂರ್ತಿ ದೇಶಕ್ಕೆ ಅಪ್ಲಿಕೇಬಲ್ ಆಗ್ತೈತಲ್ಲ. ಅದನ್ನು ಸರ್ 5 ಲಕ್ಷ ಮಾಡಿಸಿ ದಯವಿಟ್ಟು ಒಂದು 5,000 ಮನೆಗಳನ್ನ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ತಾವು ಮಂಜೂರು ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ನಾವು ಯಾಕಂತ ಹೇಳಿದ್ರೆ ಹಿಂದಿನ ಇದೇನು ಫ್ಲಡ್ ಮನೆಗಳೇನು 20, 21, 22, 23 ಅವಾಗಿನ ಅಧಿಕಾರಿಗಳ ನಿರ್ಲಕ್ಷ್ಯನೋ ಏನೋ ಗೊತ್ತಿಲ್ಲ, 1,000 ಮನೆಗಳಿಗೆ ಸರ್ GPS ಮಾಡಲಿಲ್ಲ, ಬ್ಲಾಕ್ ಮಾಡ್ಯಾರ. ಆಮೇಲೆ ಬಹಳ ಆಶ್ಚರ್ಯ ಏನಂತ ಹೇಳಿದ್ರೆ 21, 22ರಲ್ಲಿ 200 ಮನೆಗಳಿಗೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಅವ್ರಿಗೆ NDRF ದುಡ್ಡು ಹಾಕಿಲ್ಲ, NDRF ದುಡ್ಡೇ ಕೊಟ್ಟಿಲ್ಲ. ಈಗ ಅದನ್ನು ನಾನು ಒಂದು 2-3 ಮೀಟಿಂಗ್ ಮಾಡಿದ್ದೀನಿ ಸರ್. ತಾವು ತಮ್ಮ ದಿಶಾ ಮೀಟಿಂಗ್ ಅಲ್ಲಿ ತಗೊಂಡಾಗ ಸ್ವಲ್ಪ DC ಅವರಿಗೆ ಎಲ್ಲ ಅಧಿಕಾರಿಗಳಿಗೆ ತಾವು ಸ್ವಲ್ಪ ಮಾತಾಡಬೇಕಂತ ತಮ್ಮನ್ನು ಮನವಿ ಮಾಡ್ತೀನಿ. ಜೊತೆಗೆ ತಾವು ವಿಶೇಷವಾಗಿ ಸ್ವಲ್ಪ ನಾವು ಹೊಸದಾಗಿ ಆಗಿದ್ದೀವಿ, ನಮ್ಮಿಂದ ಏನಾದ್ರು ಸಣ್ಣ ಪುಟ್ಟ ತಪ್ಪು ಆಗ್ಬೋದು, ನೀವು ಡೈರೆಕ್ಟ್ ನಮ್ಗೆ ಫೋನ್ ಮಾಡಿ ಹಿಂಗಲ್ಲಪ್ಪ ಹಿಂಗಂತ ಹೇಳ್ಬೋದು. ಅದ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ ಮತ್ತು ತಕರಾರಿಲ್ಲ ಅಂತ ಮಾತಾಡ್ತೀನಿ. ನಾವು ಮಾತ್ರ ನಿಮ್ಗೆ ಕಾಡೋರ, ಅನುದಾನ ಸಲುವಾಗಿ ಕಾಡೋರು, ಅಭಿವೃದ್ಧಿ ಸಲುವಾಗಿ ಕಾಡೋರು. ಅದಕ್ಕೆ ದಯವಿಟ್ಟು ತಾವು ನಮ್ಗೆ ಸಹಕಾರ ಕೊಡಬೇಕು. ಯಾಕಂದ್ರೆ ನಮ್ಮ ರಾಜ್ಯ ಸರ್ಕಾರ ಇವತ್ತು ಗ್ಯಾರಂಟಿ ಮೂಲಕ ಇವತ್ತು 250 ಕೋಟಿ ಬರ್ತಾ ಇದೆ ನಮ್ಗೆ ವರ್ಷಕ್ಕೆ. ಶಿಗ್ಗಾಂವ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರತಿ ವರ್ಷ 250 ಕೋಟಿ ರೂಪಾಯಿ ಈ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಇದರಲ್ಲಿ 250 ಕೋಟಿ ಕೊಡ್ತಾ ಇದ್ದಾರೆ. ಸೊ 200 ಕೋಟಿ ಅದು ಭೌತಿಕ ಅನುದಾನ ಬರ್ತಾ ಇದೆ, ಅದು ಜನರಿಗೆ ನೇರವಾಗಿ ಯಾವುದೇ ರೀತಿಯ ಇದಿಲ್ದಂಗೆ ಕೊಡ್ತಾ ಇದ್ದಾರೆ. ಜೊತೆಗೆ ವಿಷಯ ನನಗೂ ಬಿಟ್ಟು ತಾವು ಸ್ವಲ್ಪ ಕೇಂದ್ರದಿಂದ ಮೊನ್ನೆ ಒಂದು ರೋಡ್ ಹಾಕಿದ್ದಾರೆ ಸಾಹೇಬರು, ಆದ್ರೆ ನಮ್ಗೆ ಬರೀ 10% ಐತೆ. 40 ಕೋಟಿ ರೂಪಾಯಿ ರೋಡ್ ಹಾಕ್ಯಾರ, ಕಲ್ಗಡ್ಗಿ ಕ್ಷೇತ್ರ ಪೂರ್ತಿ ಹೋಗ್ಬಿಡುತ್ತೆ. ಯಾಕಂದ್ರೆ ಇನ್ನು ಅದೇ ರೋಡನ್ನ ಐತಲ್ಲ ಸರ್, ಇದಕ್ಕೆ ಬಂದು ಮುಟ್ತದೆ ಸರ್, ಅದು ತಡಸ್ ಕ್ರಾಸ್ಗೆ ಅದ ಕಂಟಿನ್ಯೂ ಲಕ್ಕಿಕುಪ್ಪ ಮಟ್ಟ ಬರ್ಬೇಕು. ಅದಕ್ಕೊಂದು 75 ಕೋಟಿ ಇದೆ ಸರ್. ತಾವು ಅದನ್ನು ಬೇಗ ಸ್ಯಾಂಕ್ಷನ್ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಂಡು